ಬ್ಯಾಡ್ರಿ ಕನ್ನಪ್ಪನ ಕರೆದಿ ಯಾವ ರೀತಿ ಬುದ್ಧಿ ಹೇಳ್ತವ್ರಿ ಅಂದ್ರೆ ಯಾಕೆ ಹೇಳ್ತಾ ಇದಾರಪ್ಪ? ಕೇಳಪ್ಪ ನನ್ನ ಕಂದ ಬ್ಯಾಡ್ರಿ ಕನ್ನಯ್ಯ, ಈ ಕೊಂಗನಾಡು ಬಂದಿ ನಾನು ಸೇರ್ಕಂಡೆ ಕಂದ. 101 ಜನ ಕೊಂಗುಂಡೆ ಮಕ್ಕಳನ್ನ ತಂಬುಡ್ ತಾನಕ್ ತಂದು ಇಟ್ಕಂಡೆ. ಸರಿಯಪ್ಪ. ಅಡ್ರ ಪಡ್ರ ತಿಂಬಳು ತೆಲುಗಾಡ್ತಾರೆ, ಅವ್ರ ಭಾಷೆ ನನಗೆ ಗೊತ್ತಾಗಲ್ತು, ನನ್ನ ಭಾಷೆ ಅವ್ರಿಗೆ ಗೊತ್ತಾಗಲ್ತು. ಬರಗನಕ್ಕಿ ತಂದಿ ತಳಿಗೆ ಮಾಡ್ತಾರೆ, ಬೇವನೆಣ್ಣೆ ಬೆನ್ಗೊತ್ತಾರೆ, ಅಚ್ಚೆಳ್ಳೆಣ್ಣೆ ನತ್ತಿ ಬಿಡ್ತಾರೆ, ಕಣ್ ಕಾಣಲ್ಲ ಕಿವಿ ಕೇಳಲ್ಲ. ನನಗೆ ಕೊಂಗುಚ್ಚಿ ಹಿಡಿದು ಬಿಟ್ಟಿದೆ ಕಂದ. ಏನ್ ಮಾಡ್ಬೇಕಪ್ಪ? ನನ್ನ ಕೊಂಗುಚ್ಚಿ ಬಿಡುಗಡೆ ಆಗ್ಬೇಕಾದ್ರೆ ನನಗೆ ಎಳ್ಳೆಲ್ಲಿ ಯಾಣ ಮಜ್ಜಾಣ ಕಂದ ಆಗಲೇಬೇಕು ಕನ್ನಯ್ಯ. ನನಗೆ ಎಳ್ಳೆಲ್ಲಿ ಎಣಮಜನ ಆಗ್ಬೇಕು ಕಂದ ಬ್ಯಾಡ್ರಿ ಕನ್ನಪ್ಪ. ಮಾದೇಶ್ವರ, ಈಗ ನನ್ನಿಂದ ಏನಾಗ್ಬೇಕು ಸ್ವಾಮಿ? ನೋಡೋ, ಉತ್ತರ ದೇಶದಿಂದ ಹುಟ್ಟಿ ದಕ್ಷಿಣಕ್ಕೆ ಬರುವಾಗ ಒಡಕೇಳದಲ್ಲಿ ವಾಸವಾಗವಳೆ ಒಂದುಣಸೆ ಬೇವನಿಟ್ಟಿ ಕಾಳಮ್ಮ. ಸರಿಯಪ್ಪ. ಆ ಕಾಳಮ್ಮನಿಗೆ ಭಾಗ್ಯ ಕೊಟ್ಟು ಬಂದಿದ್ದೀನಿ ಕಂದ ಬೇಡ್ರಿ ಕನ್ನಯ್ಯ. ಇಲ್ಲಿಗೆ 7 ವರ್ಷವಾಯ್ತು ಭಾಗ್ಯ ಕೊಟ್ಟು ಬಂದಿ. ವರ್ಷಕ್ಕೆ ಒಂದೊಂದು ಇಡಿಯಂತೆ 7 ವರ್ಷಕ್ಕೆ 7 ಪಡಿ ಅಚ್ಚಳಿ ಇಸ್ಕೊಂಡು ಬಂದು ಬೇಡ್ರಿ ಕನ್ನಯ್ಯ. ಆಗಲಪ್ಪ. ಎಳ್ಳನ್ನ ತಂದಿ ಒಳಕಲ್ಗೆ ಹಾಕಿಕ್ಕಿಲ್ಲ, ಒನಕೆ ತಗೊಂಡು ಹಿಡಿಕಿಲ್ಲ. ಹಂಗೈಗೆ ಉಯ್ಕಂಡು ಮಳಸಂದಿಲಿ ವಸ್ಕಿ 3 ತೊಟ್ಟು ಎಣ್ಣೆ ನಾನು ಬೋಳ್ ಮಂಡೆ ಮೇಲೆ ಕೆಡಗಿದ್ರೆ ನನ್ನ ಕೊಂಗುಚ್ಚು ಬುಡುತ್ತದೆ ಎಂದವನಲ್ಲೋ ಮೂಡಾಲ ಮಲಿಯ ಮಾದೇವ. ಆಗ್ಬೇಕಾದ್ರೆ ಸಟ್ಟಿ ಸರ್ಗರು ಮುಗಪ್ಪ ತಂಗಳು ತಿಂದಿ ತಡಬಟ್ಟೆ ಒದ್ದಿ ಬೂದೆತ್ತಿನ ಮೇಲೆ ಬೂದುಗಂಬಳಿ ಹಾಕೊಂಡು ಕಾದ್ರೆ ಸಟ್ಟಿ ಸಡಬೇಕು ಕಂದ. ಬೇಡ್ರಿ ಕನ್ನಯ್ಯ, ಬೇವನಟ್ಟಿಗೆ ಹೋಗಿ ವರ್ಷಕ್ಕೆ ಒಂದೊಂದು ಇಡಿಯಂತೆ 7 ವರ್ಷಕ್ಕೆ 7 ಪಡಿ ಅಚ್ಚಳಿ ಇಸ್ಕೊಂಡು ಬರಗಪ್ಪ ಅಂದ್ರಂತೆ. ಮಾದಪ್ಪ ಆಡ್ತಕ್ಕಂತ ಮಾತುಗಳನ್ನ ಕೇಳಿ ಅಯ್ಯಯ್ಯೋ ತಂದೆ ಮಲೆ ಮಾದೇಶ್ವರ, ಬೇವನಟ್ಟಿಗೆ ಹೋಗಿ ಎಳ್ಳಿ ಇಸ್ಕೊಂಡು ಬರೋ ಅಂತ ಹೇಳ್ತಾ ಇದ್ದೀರಲ್ಲೋ. ಕಾಳಮ್ಮ ಯಾವ ಪ್ರಕಾರ ಬಹಳಾಟ ಮಾಡ್ತಾವಳೆ ಅಂದ್ರೆ ದಾಸ ಜಂಗುಮ ನೀಲ್ಗರ ಪಕ್ಕಿರ ಬುಡ್ಬುಡಿಕೆ ಬುಂಡೆ ದಾಸರು ಅರಕರು ತುರುಕರು ಸಾಧು ಸನ್ಯಾಸಿ ಮಡಬತ್ತಿ ಮಾನ್ಯವರು ಯಾರು ನನ್ನಟ್ಟಿ ದಾನಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿ ಏನ್ ಮಾಡಿದಾರೆ? ಒಂದು ಕಡಿಯುವ ನಾಯಿ ಕಟ್ಟವಳೆ, ಕಡಿಯುವ ನಾಯಿ ಕಟ್ಟವಳೆ, ಹುಟ್ಟುವ ಟಗರ ಆಯೋಸುವ ಒಂದು ಬ್ಯಾತಾಳ ಗೊಂಬೆ 7 ಜನ ಕೊಲ್ಲಾರ ಪಾರ ಮಡಿಗಾವಳಲ್ಲೋ ಕಾಳಮ್ಮ. ಏನಪ್ಪ ಮೂಡುಮಲೆ ಮಾದೇಶ್ವರ, ಬಾಕ್ಲಲ್ಲಿ ಕಡಿಯೋ ನಾಯಿ ಕಟ್ಟವಳೆ, ಆಯೋಸೆ ಕಟ್ಟವಳೆ, ಯಬ್ಬ ಕೌಲ್ ಮಡಗವಳೆ, 7 ಜನ ಗೊಲ್ರು ಪಾರ ಮಡಗವಳೆ ಕಾಳಮ್ಮ. 6,000 ಆನೆ ಸಾರೊಟ್ಟು ಮಡಗವಳೆ, 8,000 ಒಂಟೆ ಸಾರೊಟ್ಟು ಮಡಗವಳೆ. ಯಾರು ಅಟ್ಟಿ ಬಾಕ್ಲಿಗೆ ಹೋಗಿಕ್ಕಿಲ್ಲ ಸ್ವಾಮಿ.